ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ 2026ನೇ ಸಾಲಿಗೆ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಅಡ್ಮಿಷನ್ಗೆ ಸಂಬಂಧಿಸಿದಂತೆ ನೀವುಗಳು ಈಗಾಗಲೇ ಎಕ್ಸಾಮನ್ನು ಬರೆದು ರಿಸಲ್ಟನ್ನು ಕೂಡ ಡಿಕ್ಲರೇಷನ್ ಮಾಡಿದರು. ಅದು ತಾತ್ಕಾಲಿಕವಾದಂಥ ರಿಸಲ್ಟ್ ಆಗಿತ್ತು, ಹಿಂದೆ ಬಿಟ್ಟಿರುವಂಥದ್ದು. ಇವತ್ತು 22/5/2026 ಇವತ್ತು ಈಗ ಜಸ್ಟ್ ಅಪ್ಡೇಟ್ ಆಗಿರುವಂಥ ಮಾಹಿತಿ ಏನಂದರೆ 22ನೇ ತಾರೀಕಿಗೆ ನಿಮಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಏನು ಸಲ್ಲಿಸಿದ್ರಿ ಮತ್ತು ರಿಸಲ್ಟ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ರಿ ಅಂತ ಇಲಾಖೆ ವತಿಯಿಂದ ಕೊನೆಯ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟನ್ನು ಅಪ್ಡೇಟ್ ಮಾಡಿದ್ದಾರೆ. ಹೌದು, ಫೈನಲ್ ನೋಡಿ. ಮತ್ತು ನಾವು ಹಿಂದೆ ಬಿಟ್ಟಿದ್ರಲ್ಲ, ಅದು ಫೈನಲ್ ಅಲ್ವಾ? ಅಲ್ಲ, ಈಗ ಬಿಟ್ಟಿರೋದು ನೋಡ್ಕೋಬೇಕು ನೀವು. ನೋಡಿ, ಇಲ್ಲಿ ಬಿಟ್ಟಿದ್ದಾರೆ ನೋಡ್ರಿ, 2026ನೇ ಸಾಲಿನ ಕ್ರೈಸ್ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಡಿಸ್ಟ್ರಿಕ್ಟ್ ವೈಸ್ ರಿಲೀಸ್ ಮಾಡಿದ್ದಾರೆ. ಹಿಂದೆ ಬಿಟ್ಟಿದ್ರು ಯಾವುದು? ಇಲ್ಲಿ ನೋಡ್ತಿದ್ರು, ತಾತ್ಕಾಲಿಕವಾದಂಥ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಅದನ್ನು ನಾನು ಕೂಡ ಬಿಡುಗಡೆ ಮಾಡಿ ಹಾಕಿದ್ದೆ, ನೀವು ಕೂಡ ನೋಡ್ಕೊಂಡಿದ್ದೀರಿ. ಆದರೆ ಇವಾಗಿಲ್ಲ. ಇವಾಗ ಏನು ಮಾಡಬೇಕು? ಈ ಒಂದು ಪಟ್ಟಿಯನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಕೊನೆಯ ಇದೇ ಫೈನಲ್, ಇನ್ನು ಮೇಲೆ ಚೇಂಜ್ ಆಗೋದಿಲ್ಲ. ಇದರ ಮೇಲೆ ಅಡ್ಮಿಷನ್ ಆಗುತ್ತಾ? ಇದೇ ಫೈನಲ್ಲು. ಇದರ ಮೇಲೆ ನೀವು ಅಡ್ಮಿಷನ್ಗಳನ್ನು ತೊಗೋಬೇಕು. ಇದನ್ನೇ ರಿಸಲ್ಟ್ ನೋಡ್ಕೋಬೇಕು. ನೋಡಿರಿ, ನಿಮಗೆ ಯಾವ ಜಿಲ್ಲೆ ಬೇಕು ಅದನ್ನು ಕ್ಲಿಕ್ ಮಾಡಿ. ಉದಾಹರಣೆಗೆ ನಾನು ಬಾಗಲಕೋಟೆ ಜಿಲ್ಲೆದು ಕೊಡ್ತೀನಿ ಇಲ್ಲಿ. ಓಕೆ, ಸೊ ನೋಡಿ, ಇಲ್ಲಿ ನೋಡ್ತಾ ಇದೆ ಬಾಗಲಕೋಟೆ ಜಿಲ್ಲೆದು ಇಲ್ಲಿ ಲಿಂಕ್ ಓಪನ್ ಆಗ್ತಾ ಇದೆ. ನೋಡಿ, ಇದರಲ್ಲಿ ನಿಮ್ಮ ಮಗುವಿನ ಹೆಸರಿದೆ, ಸ್ಯಾಟ್ಸ್ ನಂಬರ್ ಇದೆ, ರ್ಯಾಂಕ್ ನಂಬರ್ ಇದೆ, ಯಾವ ಜಿಲ್ಲೆ ಇದೆ, ಯಾವ ತಾಲೂಕಿದೆ, ಯಾವ ಕೆಟಗರಿ, ಎದರಲ್ಲಿ ಸೀಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಅದನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಇನ್ನೂ ಸ್ವಲ್ಪ ಮಾಹಿತಿ ಬೇಕಂತಂದರೆ ನೀವು ಏನು ಮಾಡ್ಬೋದು ಅಂತಂದರೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಡೌನ್ಲೋಡ್ ಮಾಡಿಕೊಂಡು ಯಾವ ರ್ಯಾಂಕ್ ಮೇಲೆ ಸೀಟ್ ಸಿಕ್ಕಿದೆ ಮತ್ತು ಇದರಲ್ಲಿ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟಕ್ಕೆ ಕಟ್ ಆಫ್ ಆಗಿದೆ, ಇದನ್ನೆಲ್ಲ ಯಾವ ಕಾಸ್ಟ್ಗೆ ಎಷ್ಟಾಗಿದೆ ಅನ್ನೋದು ನೋಡ್ಕೋಬೋದು. ಮೊದಲು ನಿಮ್ಮ ಮಗುವಿಂದ ರಿಸಲ್ಟ್ ಇಲ್ಲಿ ನೋಡ್ಕೊಳ್ರಿ. ಯಾಕಂದರೆ ನಿಮ್ಮ ಮಗುವಿಂದ ಇಂಪಾರ್ಟೆಂಟ್ ಇರುವಂಥದ್ದು. ಆಮೇಲೆ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ನಿಮ್ಗೆ ಯಾವ ಜಿಲ್ಲೆದು ಬೇಕು ಹೇಳಿ, ಈ ರೀತಿಗೆ ನಾನು ಸ್ಕ್ರಾಲ್ ಮಾಡಿ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತೇನೆ. ಓಕೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬೇಕಂದ್ರೆ ಲಿಂಕನ್ನು ಕೂಡ ನಾನು ನಿಮಗೆ ಒದಗಿಸ್ಕೊಡ್ತೇನೆ. ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಇರುತ್ತೆ. ಅಬೌಟ್ ಸೆಕ್ಷನ್ ಇದು ಡೀಟೇಲ್ಸ್ನಾಗ ಮೂರ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಬರುತ್ತೆ. ಓಕೆ, ಕಾಮೆಂಟ್ಸ್ ಮೇಲೆ ಭಾಗದಲ್ಲಿ ಕಾಮೆಂಟ್ಸಲ್ಲಿ ನಾನು ಲಿಂಕನ್ನು ಬೇಕಾದರೆ ನಾನು ಶೇರ್ ಮಾಡ್ತೇನೆ. ಈ ಒಂದು PDF ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು.